ಎಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಒಂದು ಚರ್ಚೆ ಅಂತೂ ಆರಂಭವಾಗಿದೆ. ಕರ್ನಾಟಕದ ರಾಜಕಾರಣಿ RCBಯನ್ನು ಖರೀದಿ ಮಾಡ್ತಾರಂತೆ ಅಂತ. ಸೊ ಈ ಚರ್ಚೆ ಆರಂಭ ಆಗಲಿಕ್ಕೆ ಕಾರಣ ಏನು? ಎಸ್ ಮಹೇಶ್, ಈಗಾಗಲೇ ನೋಡ್ಬೋದು, ಎಲ್ಲೋ ಒಂದ್ ಕಡೆ RCB ಈ ಬಾರಿ ಏನು ಒಂದು IPL ಕಪ್ ಗೆದ್ದ ನಂತರ ಎಲ್ಲೋ ಒಂದ್ ಕಡೆ ರಾಜಕಾರಣದಲ್ಲೂ ಕೂಡ ಹಾಗೂ ದೇಶದ ಒಂದು ಕ್ರೀಡಾ ಇಲಾಖೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಹಾಕಿರುವಂತದ್ದು ನಿಜವಾಗ್ಲೂ ಕೂಡ ಅದು ಊಹಿಸಲಾಗದಂತಹ ಒಂದು ಸತ್ಯನೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಶಿವಗಾ ನ್ಯೂಸ್ಗೆ ಏನು ಒಂದು ದೆಹಲಿ ಮೂಲಗಳ ಮಾಹಿತಿ ಪ್ರಕಾರ ಈಗಾಗಲೇ RCB ತಂಡ ಖರೀದಿ ಮಾಡೋದಕ್ಕೆ ಕರ್ನಾಟಕ ರಾಜ್ಯದ ಪ್ರಖ್ಯಾತ ಹಾಗೂ ಗಣ್ಯ ರಾಜಕಾರಣಿ ಒಬ್ರು ಕೈ ಹಾಕಿದಾರಂತನೂ ಕೂಡ ಈಗಾಗಲೇ ಮಾತುಕತೆ ನಡೆಸಿದಂತ ಕೂಡ ಮಾಹಿತಿ ಕೊಟ್ಟಿರುವುದು. ಪ್ರಮುಖವಾಗಿ ಏನು ಒಂದು 52% ಶೇರ್ ಕೊಡ್ಕೊಳ್ಳೋಕೆ ಈಗಾಗಲೇ ಮಹಾನ್ ನಾಯಕ ಒಬ್ಬ ರಾಜಕಾರಣಿ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಯಾಕಂದ್ರೆ ಈ ಬಾರಿ IPL ಕಪ್ ಗೆದ್ದಾಗ ಒಂದು ರೀತಿಯಲ್ಲಿ ಇಡೀ ದೇಶ ಮಟ್ಟದಲ್ಲಿ ಒಂದು ರೀತಿ RCB ಸದ್ದು ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಉತ್ಸಾಹ ರೀತಿಯಲ್ಲಿ ಈ ರೀತಿ ಏನು ಟೀಮ್ ಕೊಳ್ಳೋದಕ್ಕೆ ಈಗಾಗಲೇ ಮಹಾನಾಯಕರು ಮುಂದಾಗ್ತಿರುವಂತದ್ದು. ಪ್ರಮುಖವಾಗಿ ನೋಡ್ಬೇಕಾದ್ರೆ ಮಹಾನಾಯಕರು ಈಗಾಗಲೇ ಹಲವು ಉದ್ಯಮಗಳಲ್ಲಿ ಹಣ ತೊಡಗಿಸಿರುವಂತದ್ದು. ಪ್ರಮುಖವಾಗಿ ಹೋಟೆಲ್ ಉದ್ಯಮ ಆಗಿರ್ಬೋದು ಅಥವಾ ಮಾಲ್ಗಳಾಗಿರ್ಬೋದು, ಇತರೆ ಅನೇಕ ಉದ್ಯಮಗಳಲ್ಲೂ ಕೂಡ ಈಗಾಗಲೇ ಕೈಯಾಡಿಸಿರುವಂತದ್ದು. ಅವರೇ ಇವತ್ತು ಏನು ಒಂದು RCB ಟೀಮ್ ಕೊಳ್ಳೋದಕ್ಕೆ ಮುಂದಾಗಿದೆ ಅಂತ ಕೂಡ ಈಗಾಗಲೇ ಮಾಹಿತಿ ಬಂದಿರುವಂತದ್ದು. ಮಹೇಶ್, ಮತ್ತೊಂದು ಕಡೆ ನೋಡಿ, ಈಗಾಗಲೇ RCB ಕಳೆದ 18 ವರ್ಷಗಳಿಂದ IPLನಲ್ಲಿದೆ. ಆರಂಭದಲ್ಲಿ ಮಲ್ಯ ಅವರು ಇದ್ದರು, ಅದಾದ ನಂತರ ಈಗ ಬೇರೆಯವರು ಇರುವಂಥದ್ದು. ಬಟ್ ಮಲ್ಯ ಅವರ ಆದ ಬಳಿಕ ಒಂದಿಷ್ಟು ಗೊಂದಲ ಉಂಟಾಗಿತ್ತು, ಯಾರು ಇದರ ಮಾಲೀಕರಾಗಿರ್ತಾರೆ ಅಂತ ಹೇಳಿ. ಬಟ್ ಈ ಕಂಪ್ಲೀಟ್ ಆಗಿ ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದಿಷ್ಟು ಶೇರ್ಸನ್ನು ಕೊಂಡುಕೊಳ್ಳುವ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇರುತ್ತೆ? ಯಾಕೆ ಅಂತ ಹೇಳಿದ್ರೆ RCBಗೆ ಇರುವಂಥ ಫ್ಯಾನ್ಸ್ ಆಗಿರ್ಬೋದು, ಕ್ರೇಜ್ ಆಗಿರ್ಬೋದು, ಇದನ್ನು ಬಿಟ್ಕೊಡ್ಲಿಕ್ಕೆ ಈಗ ಹಾಲಿ ಇರುವಂಥ ಮಾಲೀಕರು ಒಪ್ಕೋತಾರಾ? ಆ ಚರ್ಚೆ ಕೂಡ ಇದೆಯಲ್ವಾ? ಎಸ್ ಮಹೇಶ್, ಈಗಾಗಲೇ ಅವನು ಕೂಡ ಮಾಹಿತಿಗಳು ಕಲೆ ಹಾಕಿದಾಗ ಎಲ್ಲೋ ಒಂದ್ ಕಡೆ ಈಗಾಗಲೇ 52% ಶೇರ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಮಹಾನ್ ನಾಯಕರು ಅಂತಾನು ಕೂಡ ಮಾಹಿತಿ ಬಂದಿರೋದು ಒಂದು ಕಡೆ. ಮತ್ತೊಂದು ಕಡೆ ಈಗಾಗಲೇ ನಾವು ನೋಡ್ತಾ ಇರ್ಬೋದು, RCB ಫ್ಯಾನ್ ಜಾಸ್ತಿ ಆದಷ್ಟು ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಏನು ಒಂದು ರೀತಿಯಲ್ಲಿ ಅನೇಕ ಉದ್ಯಮಿಗಳು ಕೂಡ RCB ಕೊಡೋದಕ್ಕೆ ಮುಂದಾಗಿದ್ರು. ಯಾಕಂದ್ರೆ ಈ ಬಾರಿ RCB ಆ ಮಟ್ಟದಲ್ಲಿ ಕ್ರೇಜ್ ಅನ್ನು ಹುಟ್ಟಿಸಿತ್ತು, ಆ ಮಟ್ಟದಲ್ಲಿ ಏನು ಒಂದು ಅಭಿಮಾನಿಗಳು ಹೊಂದಿತ್ತು ಅಂತಾನು ಕೂಡ ಉದ್ಯಮಿಗಳು ಈ ಬಾರಿ ಕೈ ಕೊಟ್ಟಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಅತಿ ಹೆಚ್ಚು ಬೀಡ್ ಮಾಡೋದ್ರ ಮುಖಾಂತರ ಅಥವಾ ಅತಿ ಹೆಚ್ಚು ದುಡ್ಡು ಕೊಡೋ ಮುಖಾಂತರ ಏನು ಒಂದು ಟೀಮ್ ನಾನೇ ತಗೋಬೇಕು ಅಂತಾನು ಕೂಡ ಈಗಾಗಲೇ ಏನು ರಾಜಕಾರಣಿಯವರು ಮುಂದಾಗಿರುವಂತದ್ದು. ಪ್ರಮುಖವಾಗಿ ಏನು ಒಂದು ಈಗಾಗಲೇ ನಾವು ನೋಡ್ತಾ ಇರಂಗೆ ಅವರು ಅನೇಕ ಈ ಒಂದು ಬಿಸ್ನೆಸ್ ಗಳಲ್ಲೂ ಕೂಡ ಪಾತ್ರರಾಗಿದ್ದಾರೆ. ಅದೇ ರೀತಿಯೂ ಕೂಡ ಈ ಏನೋ ಒಂದು RCB ತಂಡವನ್ನು ಕೂಡ ಕನ್ನಡಿಗ ತೆಕ್ಕೆಗೆ ಬರುತ್ತೆ ಅನ್ನೋದು ಕೂಡ ಒಂದು ರೀತಿಯಲ್ಲಿ ಅಭಿಮಾನಿಗಳು ಒಂದು ರೀತಿ ಸಂತೋಷ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅವ್ರ ಏನು RCB ತಂಡನ ಅವರ ಕುಟುಂಬಸ್ಥರಿಗೆ ಒಂದು ರೀತಿಯಲ್ಲಿ ಒಂದು ಮಾಲೀಕತ್ವ ಕೊಡೋದಕ್ಕೂ ಕೂಡ ಈಗಾಗಲೇ ಓಡಾಟ ಮಾಡ್ತಿರುವಂತದ್ದು. ಮಹೇಶ್, ಧನ್ಯವಾದ ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಈಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬಗ್ಗೆ ಒಂದು ಸುದ್ದಿ ಹರಿದಾಡ್ತಾ ಇದೆ. ಮಾಲೀಕರ ಬಗ್ಗೆ, ಮಾಲೀಕತ್ವ ಬದಲಾವಣೆ ಬಗ್ಗೆ. ಕಂಪ್ಲೀಟ್ ಆಗಿ ಮಾಲೀಕರು ಬದಲಾಗ್ತಾರಾ ಗೊತ್ತಿಲ್ಲ. ಬಟ್ ಕರ್ನಾಟಕದ ರಾಜಕಾರಣಿಯೊಬ್ಬರು RCB ಮಾಲೀಕತ್ವವನ್ನು ಪಡೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇದ್ದಾರಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಹಂತದ ಚರ್ಚೆ ಕೂಡ ಆಗಿದೆ. ಚರ್ಚೆಯಲ್ಲೂ ಕೂಡ ಒಂದಿಷ್ಟು ಸಕಾರಾತ್ಮಕ ಪ್ರತಿಕ್ರಿಯೆಗಳು ಸಿಕ್ಕಿದೆಯಂತೆ. ಕಂಪ್ಲೀಟಾಗಿ 100ಕ್ಕೆ 101% ಕರ್ನಾಟಕದ ರಾಜಕಾರಣಿ ಕೈವಶವಾಗುತ್ತೆ RCB ಅಂತ ಹೇಳಂಗಿಲ್ಲ. ಬಟ್ ಶೇರ್ಸ್ ಅಂತೂ ಕೊಂಡುಕೊಳ್ಳುವ ಸಾಧ್ಯತೆ ಅಂತ ದಟ್ಟವಾಗಿ ಕಾಣಿಸ್ತಾ ಇದೆ.